ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ 12 ದೇಶಗಳನ್ನ ಅಪಾಯಕಾರಿ ವರ್ಗಕ್ಕೆ ಸೇರಿಸಿರುವುದಾಗಿ ಘೋಷಿಸಿದ್ದಾರೆ. ಅಂತಹ ದೇಶಗಳ ನಾಗರಿಕರನ್ನ ದೇಶದ ಪ್ರವೇಶಕ್ಕೆ ನಿರ್ಬಂಧ ಹೇರಲಾಗಿದೆ. ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪೂರ್ಣ ಪ್ರವೇಶ ನಿಷೇಧ ಹೇರಿರುವಂತಹ 12 ದೇಶಗಳಲ್ಲಿ ಆಫ್ಘಾನಿಸ್ತಾನ ಮತ್ತು ಮ್ಯಾನ್ಮಾರ್ ಸೇರಿವೆ. ಇದರ ಹೊರತಾಗಿ ಇರಾನ್ ಮತ್ತು ಲಿಬಿಯಾದಂತಹ ದೇಶಗಳಿಗೆ ಪ್ರವೇಶ ನಿಷೇಧ ಫಲಕವನ್ನು ಸಹ ಹಾಕಲಾಗಿದೆ. ಈ 12 ದೇಶಗಳ ಪಟ್ಟಿಯಲ್ಲಿ ಚಾಡ್, ಕಾಂಗೋ ಗಣರಾಜ್ಯ, ಈಕ್ವಟೋರಿಯಲ್ ಗಿನಿಯಾ, ಎರಿಟ್ರಿಯಾ, ಹೈಟಿ, ಇರಾನ್, ಲಿಬಿಯಾ, ಸುಡಾನ್ ಮತ್ತು ಯೆಮೆನ್ ನಾಗರಿಕರು ಸೇರಿದ್ದಾರೆ. ಇತರ 7 ದೇಶಗಳ ಮೇಲೆ ಭಾಗಶಃ ನಿಷೇಧವನ್ನು ಹೇರಲಾಗಿದೆ. ಇವುಗಳಲ್ಲಿ ಬುರುಂಡಿ, ಕ್ಯೂಬಾ, ಲಾಹೋಸ್, ಸಿಯೇರಾ ಲಿಯೋನ್, ಟೋಗೋ, ತುರ್ಕಮೆನಿಸ್ತಾನ್ ಮತ್ತು ವೆನೆಜುವೆಲಾ ಸೇರಿದೆ. ಈ 12 ದೇಶಗಳನ್ನು ಹೆಚ್ಚಿನ ಅಪಾಯದ ದೇಶಗಳ ವರ್ಗದಲ್ಲಿ ಇರಿಸಲಾಗಿದೆ. ಈ ದೇಶಗಳ ನಾಗರಿಕರ ಬಗ್ಗೆ ಸಾಕಷ್ಟು ತನಿಖೆ ಅಥವಾ ಮಾಹಿತಿಯ ಕೊರತೆ, ಜೊತೆಗೆ ಭಯೋತ್ಪಾದನೆಯೊಂದಿಗಿನ ಸಂಪರ್ಕಗಳು ಮತ್ತು ಯುಎಸ್ ಏಜೆನ್ಸಿಯೊಂದಿಗಿನ ಅಸಹಕಾರ ಕಾರಣದಿಂದಾಗಿ ಈ ದೇಶಗಳಿಗೆ ನಿರ್ಬಂಧ ಹೇರಲಾಗಿದೆ.